ಕರ್ನಾಟಕದ ಇತಿಹಾಸದಲ್ಲಿ ಅಥವಾ ಇಂಡಿಯಾದ ಇತಿಹಾಸದಲ್ಲಿ ಮಂತ್ರಿಗಿರಿ ಮಾರಾಟ ಆಗಿದೆ ಅನ್ನುವ ಆರೋಪಗಳು ಬಂದಿದ್ದು ತೀರಾ ಕಡಿಮೆ. ಮಂತ್ರಿಗಿರಿ ಸೇಲ್ ಆಗಿದೆ ಅನ್ನುವ ಆರೋಪ ಕೇಳಿ ಬಂದಿದ್ದು ತೀರಾ 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 ಕಡಿಮೆ. ಅದು ಸ್ವಪಕ್ಷೀಯರಿಂದಲೇ. ವಿರೋಧ ಪಕ್ಷದವ್ರು ಯಾವಾಗಲೂ ಅವ್ರದ್ದೇನಪ್ಪ ಧರ್ಮ ಇರ್ತೈತೆ ಅದನ್ನು ಆರೋಪ ಮಾಡ್ತಾ ಇರ್ತಾರೆ. ಇವನ್ ವಿಪಕ್ಷದವರು ಕೂಡ ಈ ಆಂಗಲ್ ಎಲ್ಲೂ ಮಾಡಿಲ್ಲ ಸರ್. ಮಂತ್ರಿಗಿರಿ ಸೇಲ್ಗಿದೆ ಅನ್ನುವ ಡಿಸ್ಕಷನ್ ನಾವಂತೂ ಕೇಳೇ ಇಲ್ಲ ಸರ್. ಅಲ್ಲಲ್ಲ, ಇವರೇ ಅದನ್ನ ಸ್ಫೋಟಗೊಳಿಸಿದ್ರು. ಎಲ್ಲದರ ರೂವಾರಿ, ಇದೆಲ್ಲದರ ಕಾರಣೀಭೂತರು, ಇದೆಲ್ಲ ಕ್ರೆಡಿಟು ಶ್ರೀಮಾನ್ ಸುರ್ಜೇವಾಲಾ ಅವ್ರಿಗೆ ಹೋಗುತ್ತೆ. ಅವ್ರು ಏನು ಅವರ ರಾಜಕೀಯ ಅನುಭವ ಏನಿದೆಯೋ, ಅವರು ಯಾವ ಹಿನ್ನೆಲೆಯಲ್ಲಿ ಬಂದು ಏನೋ ಉಸ್ತುವಾರಿ ಅಂತ ಕೂತಿದ್ದಾರೋ, ಅವ್ರಿಗೂ ಹೈಕಮಾಂಡ್ಗೂ ಅದು ಯಾವ ರೀತಿಯ ಸಂಬಂಧ ಇದೆಯೋ. ಆದರೆ ದೇಶದ ರಾಜಕಾರಣದಲ್ಲಿ ಮಂತ್ರಿಗಿಡೆ ಕೂಡ ಸೇಲಿರುತ್ತೆ ಅನ್ನುವ ವಿವಾದವನ್ನು ಹೇಳೋದಕ್ಕೆ ಮೂಲ ಕಾರಣಕರ್ತರು ನಮ್ಮ ಶ್ರೀಮಾನ್ ಸುರ್ಜೇವಾಲಾ. ಕೃಷ್ಣಪ್ಪನವ್ರು ಹೋದಾಗ ಹೇಳ್ದಂತೆ, ಇಲ್ಲ ವಿಲ್ ಕಾಂಪನ್ಸೇಟ್ ಅಂದ್ರಂತೆ. ಏನು ಕಾಂಪನ್ಸೇಟ್ ಮಾಡ್ತೀರಾ, ಈಗೆಲ್ಲ ಖಾತೆಗಳಂತೂ ಫಿಲ್ ಮಾಡಿದ್ದೀರಾ, ಮುಖ್ಯಮಂತ್ರಿ ಪೊಸಿಷನ್ ಕೊಡ್ತೀರಾ ಅಂತ ವ್ಯಂಗ್ಯ ಮಾಡಿದ್ರಂತೆ ನಮ್ಮ ಲೇಔಟ್ ಕೃಷ್ಣಪ್ಪನವರು. ಹಿಂಗೆ ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ಆಮೇಲೆ ನಮ್ಮಪ್ಪ ಎಚ್ ಕೆ ಪಾಟೀಲರು ಅವರು ಇದೇ ರೀತಿ ಪ್ರತಿಕ್ರಿಯೆ ಕೊಟ್ಟಂತೆ. ಮುಖ್ಯಮಂತ್ರಿಗೆ ಬೆಲೆ ಕೊಡೋದು ಹೋಗಲಿ, ರಾಷ್ಟ್ರೀಯ ಕಾಂಗ್ರೆಸ್ನ ಹೈಕಮಾಂಡ್ನ ಪ್ರತಿನಿಧಿಯಾದ ಸುರ್ಜೇವಾಲಾ ಅವರಿಗೆ ಕೂಡ ಇಲ್ಲಿ ₹2 ಬೆಲೆ ಸಿಗ್ತಾ ಇಲ್ಲ. ಉಸ್ತುವಾರಿ ಭಯ ಇಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಯಾರು ಹೆದರ್ತಾ ಇಲ್ಲ ಅಂದ್ರೆ ನೀವೇನೋ ತಪ್ಪು ಮಾಡಿರ್ಬೇಕಲ್ಲ. ಏನೋ ತಪ್ಪು ಮಾಡಿದ್ದೀರಿ, ಅದಕ್ಕೆ ನಿಮ್ಗೆ ಊರವರೆಲ್ಲ ನಿಮಗೂ ಕಲಿಸ್ತಾ ಇದ್ದಾರೆ. ಸುರ್ಜೇವಾಲಾ ಅವರೇ, ನೀವೊಂದು ಕ್ಲಾರಿಫಿಕೇಶನ್ ಕೊಡಬೇಕು. ಕರೆಕ್ಟ್. ಸುರ್ಜೇವಾಲಾ ಅವರು ಆಕ್ಚುಲಿ ಏನು ನಡೆದಿದೆ, ಯಾಕಿದು ಗಾಸಿಪ್ ಎದಳ್ತಾ ಇದೆ, ಆರೋಪ ಯಾಕೆ ಬರ್ತಾ ಇದೆ, ಮಂತ್ರಿಗಿರಿ ಸೇಲ್ ಆಗಿದೆಯಾ, ಅದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡೋ ಧೈರ್ಯ ನೀವು ಮಾಡ್ತಾ ಇಲ್ಲ. ಕ್ಲಾರಿಟಿ ಕೊಡಬೇಕು. ಮಂತ್ರಿಗಿರಿ ಸೇಲ್ ಆಗಿದೆ ಅನ್ನುವ ಆರೋಪ ಇದು ಸಣ್ಣ ಆರೋಪ ಅಲ್ಲ, ಇಡೀ ಪ್ರಜಾತಂತ್ರವನ್ನು ಏನೋ ಬುಡಮೇಲು ಮಾಡುವ ಆರೋಪ ಇದು. ಪ್ರಜಾತಂತ್ರದಲ್ಲಿ ಅಂದರೆ ಎಲ್ಲ ಮಾರ್ಕೆಟಾ, ಹಬ್ಬ ಹಂಗಾಮನ, ಏನೋ ಹರಾಜಾ, ಎಲ್ಲ ಹರಾಜು ನಡೀತಾ ಇದೆಯಾ? ಇದನ್ನು ಕನಿಷ್ಠ ನೀವು ಆನ್ಸರ್ ಮಾಡಬೇಕಲ್ಲ. ರಾಹುಲ್ ಗಾಂಧಿ ಅವ್ರನ್ನ ಟ್ವೀಟರ್ ಮಾಡಬೇಕಲ್ಲ, ನೋ 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 ನಾವು ಇಂಥವ್ರನ್ನ ಈ ಕಾರಣಕ್ಕೋಸ್ಕರ ಕೊಟ್ಟಿದ್ದೀವಿ. ನಾಗೇಂದ್ರವ್ರನ್ನ ಕೊಟ್ಟಿದ್ದು ಹೌದು, ಅವ್ರು ಜೈಲಿಗೆ ಹೋಗಿದ್ರು, ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಆಗಿತ್ತು, 83 ಕೋಟಿ 87 ಕೋಟಿ ಆಗಿತ್ತು. ಆದರೂ ನಾವು ನಾಗೇಂದ್ರ ಅವ್ರನ್ನ ಅಕಾಮಡೇಟ್ ಮಾಡಿದ್ವಿ, ಈ ಕಾರಣಕ್ಕೋಸ್ಕರ ಮಾಡಿದ್ವಿ ಅಂತ ಹೇಳಬೇಕಲ್ಲ. ನಮ್ಮ ಯಾರು ಮಂಡ್ಯದಿಂದ 2 ಕೊಟ್ಟಿದ್ದೀವಿ. ನರೇಂದ್ರ ಸ್ವಾಮಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಚೇರ್ಮನ್ ಆಗಿದ್ದರು, ಅದು ಫಲವತ್ತಾದ ಪೊಸಿಷನಲ್ಲಿ ಇದ್ದರು. ಆದರೂ ಕೂಡ ಅವ್ರನ್ನ ತಗೊಂಬಂದು ಲಿಸ್ಟಲ್ಲಿ ಫಸ್ಟ್ ಹೆಸರಾಗಿ ಅವ್ರನ್ನ ಅಕಾಮಡೇಟ್ ಮಾಡಿದ್ದೀವಿ. ನರೇಂದ್ರ ಸ್ವಾಮಿಯನ್ನು ಕೂರ್ಸೋಕ್ಕೆ ಈ ಕಾರಣ ಅಂತ ಹೇಳಬೇಕಿತ್ತಲ್ಲ. ಯತೀಂದ್ರ ಅವ್ರು ಹೇಳ್ತಾ ಇದ್ರು, ಏನೋ ಬಲಗೈ ಸಮುದಾಯದ ಹೊಸ ಮುಖ ತರಬೇಕು ಅಂತ ಮಾದೇವಪ್ಪನ ಸೈಡ್ಗೆ ಹಾಕ್ಬಿಟ್ರು ಅಂತ. ಬಲಗೈ ಸಮುದಾಯದಲ್ಲಿ ಹೊಸ ಮುಖ ತರಬೇಕು ಅಂತ ಮಾದೇವಪ್ಪನ ಸೈಡ್ಗೆ ಹಾಕ್ಬಿಟ್ರಂತೆ. ಮಾದೇವಪ್ಪನವ್ರ ಎಪಿಸೋಡ್ ಬೇರೆ. ಇದು ಹೇಳಬೇಕಲ್ಲ. ಪುಟ್ಟರಂಗ ಶೆಟ್ಟರು ಲೈವ್ ಆಫೀಸಲ್ಲಿ ಲಂಚ ಸಿಗೋ ಕೇಸಲ್ಲಿ ಮುಜುಗರ ತಂದಿದ್ರು, ಅವ್ರನ್ನ ಈ ಕಾರಣಕ್ಕೋಸ್ಕರ ತಂದಿದ್ದೀವಿ ಅಂತ ಹೇಳಬೇಕಲ್ಲ. ಮಧು ಬಂಗಾರಪ್ಪನವ್ರು ಭಾಳ ಟೀಕೆ ಅಂದರೆ ಟೀಕೆ, ಅವರು ಬೇಡ 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 ಅಂತ ಅರ್ಥಾಯಿತು. ಅವರು ಬಹುಶಃ ಆಸಕ್ತಿ ಕಳ್ಕೊಂಡಿದ್ರು ಅಂತ ಕಾಣುತ್ತೆ. ಅವ್ರನ್ನ ಅಕಾಮಡೇಟ್ ಮಾಡಿದಿರಿ, ಯಾವ ಕಾರಣಕ್ಕೆ ಮಾಡಿದಿರಿ ಅಂತ ನೀವು ಹೇಳಬೇಕಲ್ಲ. ಇದನ್ನು ಕೇಳಿದ್ರೆ ನಿಮ್ಮನ್ನು ಸರ್ಜರಿ ಮಾಡುವ ಹೊತ್ತು ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ. ಏನಿದು ಲಾಜಿಕ್ಕು? ಸುರ್ಜೇವಾಲಾ ಅವರು ಕ್ಲಾರಿಫಿಕೇಷನ್ ಕೊಡಲೇಬೇಕು. ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಕೃಷ್ಣಪ್ಪನವರು ನೇರವಾಗಿ ಕಂಪ್ಲೇಂಟ್ ಮಾಡಿದ್ದಾರಂತೆ ಸುರ್ಜೇವಾಲಾ ವಿರುದ್ಧನೇ. ಎಚ್ ಕೆ ಪಾಟೀಲ್ರ ಕಡೆಯವರು ಮಾಡಿದ್ದಾರಂತೆ. ಮಾದೇವಪ್ಪನವರು ಹೋಗಿ ಖುದ್ದು ಇದು ತಪ್ಪು ಅಂತ ಹೇಳ್ಬಿಟ್ಟು ಬಂದಿದ್ದಾರಂತೆ. ಇಡೀ ಎಪಿಸೋಡ್ನಲ್ಲಿ ಬಹುಶಃ ಉಸ್ತುವಾರಿಯ ತಲೆದಂಡ ಆದರೂ ನನಗೇನು ಆಶ್ಚರ್ಯ ಇಲ್ಲ. ಎರಡನೇದು ನಮ್ಮ ವೇಣುಗೋಪಾಲ್ ಸಾಹೇಬ್ರು ಇದ್ದಾರಲ್ಲ, ಅವರು ಸುಮ್ಮನೆ ಕೂತಿಲ್ವಂತೆ. ಅವ್ರಿಗೂ ಏನೋ ಕ್ಲಾಶ್ ಆಗಿದೆಯಂತೆ. ಈ ಲಿಸ್ಟ್ ಹಂಚಿಕೆಯಲ್ಲಿ ಶ್ರೀಮಾನ್ ಸುರ್ಜೇವಾಲರು, ಶ್ರೀಮಾನ್ ವೇಣುಗೋಪಾಲ್ ಅವ್ರ ಮಧ್ಯೆನೇ ಒಮ್ಮತ ಮೂಡಿರಲಿಲ್ವಂತೆ. ಆ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯನ ಪರ ಸಾಫ್ಟ್ ಕಾರ್ನರ್ ಇರುವ ವೇಣುಗೋಪಾಲರು ನ್ಯೂಟ್ರಲ್ ಆಗೋದ್ರಂತೆ. ಅವರು ಕೂಡ ಸೈಡಲ್ಲಿ ನಿಂತು ಮಜಾ ತಗೋತಾ ಇದ್ದಾರಂತೆ. ಸುರ್ಜೇವಾಲಾ ಅವ್ರ ಮೇಲೆ ಬೀಳ್ತಾ ಇರೋ ಕಲ್ಲೇಟುಗಳನ್ನು ನೋಡಿ, ಅಲ್ಲ ರೀ ನೀವೆಲ್ಲ ಸೇರಿ 2028ಕ್ಕೆ ಕಾಂಗ್ರೆಸ್ನ ಏನು ಮಾಡಬೇಕು ಅಂತ ಹೊರಟಿದ್ದೀರಿ?